ಫ್ರೆಂಡ್ಸ್, ನಿಸರ್ಗ ಕರಿಯರ್ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ಹಾಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಇವು ಏನಪ್ಪತ್ನ 2025ರಲ್ಲಿ KE ಡಿಪಾರ್ಟ್ಮೆಂಟ್ ಕಾಲ್ಫರ್ ಮಾಡಿದ 708 ಪೋಸ್ಟ್ಗಳಿಗೆ ಸಂಬಂಧಪಟ್ಟ ಮೋಸ್ಟ್ ಇಂಪಾರ್ಟೆಂಟ್ ಜಿಯೋಗ್ರಫಿ ಕ್ವಶನ್ಗಳಾಗಿರ್ತಾವೆ ಸ್ನೇಹಿತರೆ. ಇಂಪಾರ್ಟೆಂಟ್ ಹಾಗೆ 360 ಡಿಗ್ರಿಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ತಾ ಹೋಗಿ. ನೋಡಿ, ಮೊದಲನೇ ಕ್ವಶನ್ ಇಲ್ಲಿ ಏನು ಕೊಟ್ಟನಪ್ಪ, ಹೊಂದಿಸಿ ಬರೆಯಿರಿ ಅಂತೇಳಿ ಕ್ವಶನ್ ಕೊಟ್ಟಿದ್ದಾನ. ಪಟ್ಟಿ 1 ಪಟ್ಟಿ 2 ಅಂತೇಳಿ ಕೊಟ್ಟಿದ್ದಾನ ಸ್ನೇಹಿತರೆ. ಒಂದು ಕಡೆ ಸ್ಥಳಗಳನ್ನ ಕೊಟ್ಟಿದ, ಇನ್ನೊಂದು ಕಡೆ ಅದಕ್ಕೆ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಅಂತೇಳಿ ಇನ್ನೊಂದು ಪಟ್ಟಿಯಲ್ಲಿ ಕೊಡ್ತಾ ಹೋಗಿದ್ದಾನ. ಇಂಪಾರ್ಟೆಂಟ್, ತಮಗೆ ಗೊತ್ತಿರಬೇಕು. ಇದೇ ರೀತಿಯಾದ ಕ್ವಶನ್ಗಳನ್ನ ಕೇಳ್ತಾ ಹೋಗ್ತಾನ. SDA-FDA 708 ಪೋಸ್ಟ್ಗಳಿದಾವೆ ಸ್ನೇಹಿತರೆ. ಇಂಪಾರ್ಟೆಂಟ್, ತಮಗೆ ಗೊತ್ತಿರಬೇಕು. ಸೇಮ್ ಏನಪ್ಪ ಅಂತಂದಾಗ ಇದೇ ಪ್ಯಾಟರ್ನ್ ನಲ್ಲಿ ಕ್ವಶನ್ಗಳನ್ನ ಕೇಳ್ತಾ ಹೋಗ್ತಾನ. ತಾವು ಏನಪ್ಪ ಅಂತಂದಾಗ ಈ ಕ್ಲಾಸನ್ನ ಕೊನೆವರೆಗೂ ನೋಡ್ತಾ ಹೋಗಿ. ನೋಡಿ, ಒಂದ್ ಕಡೆ ಕಲ್ಪಕಂ ಅಂತ ಕೊಟ್ಟನ, ಜರಿಯಾ ಅಂತ ಕೊಟ್ಟನ, ಮಥುರಾ ಅಂತ ಕೊಟ್ಟನ, ಒಂದ್ ಕಡೆ ನೇಪಾನಗರ ಅಂತ ಕೊಟ್ಟನ. ನೋಡಿ, ನಮಗೆ ಗೊತ್ತಿರಬೇಕು. ಇಂಪಾರ್ಟೆಂಟ್, ಕಲ್ಪಕಂ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಅಂತ ನೋಡ್ತಾ ಹೋದಾಗ ನಾವು ನ್ಯೂಕ್ಲಿಯರ್ ವಿದ್ಯುತ್ ಸ್ಥಾವರ. ಇದೊಂದು ಕಲ್ಪಕಂ ಅನ್ನೋದು ಒಂದು ನ್ಯೂಕ್ಲಿಯರ್ ವಿದ್ಯುತ್ ಸ್ಥಾವರ. ನೆಕ್ಸ್ಟ್ ಜರಿಯಾವನ್ನ ನೋಡ್ತಾ ಹೋದ್ರೆ ಇದು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಅಂತ ನೋಡ್ತಾ ಹೋದ್ರೆ ಕಲ್ಲಿದ್ದಲು ಗಣಿಗಾರಿಕೆಗೆ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ. ಯಾವುದು? ಜರಿಯಾ. ಮಥುರಾ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಅಂತಂದಾಗ ತೈಲ ಶುದ್ಧೀಕರಣ ಘಟಕ. ಇಂಪಾರ್ಟೆಂಟ್ ನೋಡಿ, ಎಲ್ಲರೂ ಏನಪ್ಪ ಅಂತಂದಾಗ ಅಸ್ಸಾಂನ ದಿಗ್ಬಾವಿ, ಅಂಕಲೇಶ್ವರ, ಗುಜರಾತ್ ಅಂತ ಓದಿರ್ತೀರಿ. ಇದು ತೈಲ ಶುದ್ಧೀಕರಣ ಘಟಕಗಳು. ಅದೇ ರೀತಿ ಮಥುರಾದಲ್ಲೂ ಸಹ ಏನಪ್ಪಾ ಅಂತಂದಾಗ ತೈಲ ಶುದ್ಧೀಕರಣ ಘಟಕ ಕಂಡು ಬರುತ್ತೆ ಅಂತೇಳಿ ಗೊತ್ತಿರಬೇಕು. ನೆಕ್ಸ್ಟ್ ನೇಪಾನಗರ. ಇಂಪಾರ್ಟೆಂಟ್, ಮಧ್ಯಪ್ರದೇಶದ ನೇಪಾನಗರ ನ್ಯೂಸ್ ಪ್ರಿಂಟ್ ಉತ್ಪಾದನೆಗೆ ಸಂಬಂಧಿಸಿದೆ. ಮಧ್ಯಪ್ರದೇಶದಲ್ಲಿ ಕಂಡು ಬರ್ತದೆ ನೇಪಾನಗರ. ನೆಕ್ಸ್ಟ್ ಕ್ವಶನ್ ಏನು ಕೇಳಬಹುದು, ನೇಪಾನಗರ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಕ್ವಶನ್ ಕೇಳಬಹುದು. ಮಧ್ಯಪ್ರದೇಶದಲ್ಲಿ ಕಂಡು ಬರ್ತದೆ ಅಂತೇಳಿ ಗೊತ್ತಿರಬೇಕು. ನ್ಯೂಸ್ ಪ್ರಿಂಟ್ ಮಾಡಲು ಪ್ರಸಿದ್ಧಿಯಾಗಿದೆ ನೇಪಾನಗರ. ನೆಕ್ಸ್ಟ್ ಮಥುರಾ ಯಾವ ನದಿಯ ತೀರದಲ್ಲಿ ಕಂಡು ಬರುತ್ತೆ ಅಂತ ಕ್ವಶನ್ ಕೇಳಬಹುದು. ಇಂಪಾರ್ಟೆಂಟ್, ಯಮುನಾ ನದಿಯ ತೀರದಲ್ಲಿ ಕಂಡು ಬರುತ್ತದೆ. ನೆಕ್ಸ್ಟ್ ಕಲ್ಪಕಂ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ಕ್ವಶನ್ ಕೇಳಬಹುದು. ಇಂಪಾರ್ಟೆಂಟ್, ಗೊತ್ತಿರಬೇಕು. ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರುತ್ತದೆ. ಅಂತೇಳಿ ತಮಗೆ ಗೊತ್ತಿರ್ಬೇಕು. ಯಾವುದು? ಕಲ್ಪಕಂ. ಜರಿಯಾ ಬಂದ್ಬಿಟ್ಟು ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂದಾಗ ಜಾರ್ಖಂಡ್ ರಾಜ್ಯದಲ್ಲಿ ಕಂಡು ಬರುತ್ತದೆ. ಪ್ರಸ್ತುತ ಭಾರತದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲನ್ನ ಉತ್ಪಾದಿಸುವ ರಾಜ್ಯ ಯಾವುದು ಅಂತ ಕೇಳ್ತಾ ಹೋದಾಗ ಜಾರ್ಖಂಡ್ ಅಂತೇಳಿ ತಮಗೆ ಗೊತ್ತಿರಬೇಕು. ಆನ್ಸರ್ ಏನಾಗುತ್ತೆ ಅಂದಾಗ ಬಿ ಆಗುತ್ತಾ. ಬಿ ಆಗುತ್ತೆ ಅಂತೇಳಿ ತಮಗೆ ಗೊತ್ತಿರಬೇಕು. ಇಂಪಾರ್ಟೆಂಟ್, ಜರಿಯಾ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಕೇಳಿದಾಗ ತಮಗೆ ಗೊತ್ತಿರಲಿ, ಜಾರ್ಖಂಡ್ ರಾಜ್ಯದಲ್ಲಿ. ಇನ್ನೊಂದು ನೋಡ್ತಾ ಹೋಗೋಣ, ನ್ಯೂಕ್ಲಿಯರ್ ವಿದ್ಯುತ್ ಸ್ಥಾವರಗಳು. ಬೇರೆ ಬೇರೆ ರಾಜ್ಯಗಳಲ್ಲಿ ಕಂಡುಬರುವ ನ್ಯೂಕ್ಲಿಯರ್ ವಿದ್ಯುತ್ ಸ್ಥಾವರಗಳನ್ನ ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ತಾರಾಪುರ್ ಅಂತ ಬರ್ತೈತಿ. ನಾ ಬರೀ ಒಂದೊಂದು ವರ್ಡ್ಗಳನ್ನ ಬರಿತಾ ಹೋಗ್ತೇನೆ ಸ್ನೇಹಿತರೆ. ತಾರಾಪುರ್ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅಂದಾಗ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತೇಳಿ ತಮಗೆ ಗೊತ್ತಿರಬೇಕು. ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರುತ್ತದೆ. ನೆಕ್ಸ್ಟ್ ಕೋಟಾ ಜಲ, ಇದು ಯಾವುದು? ನ್ಯೂಕ್ಲಿಯರ್ ವಿದ್ಯುತ್ ಸ್ಥಾವರ, ರಾಜಸ್ಥಾನ. ಕೋಟಾ ಅಂತ ಬರ್ತದೆ. ಇಂಪಾರ್ಟೆಂಟ್, ರಾವತ್ ಭಟ್ ಅಣು ವಿದ್ಯುತ್ ಸ್ಥಾವರ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅಂತ ಕೇಳಿದಾಗ ರಾಜಸ್ಥಾನದಲ್ಲಿ. ತಮಗೆ ಗೊತ್ತಿರಬೇಕು, ರಾಜಸ್ಥಾನದಲ್ಲಿ. ನೆಕ್ಸ್ಟ್ ನರೋರಾ ಎಲ್ಲಿ ಕಂಡು ಬರ್ತದೆ ಅಂದಾಗ ಗುಜರಾತ್ ರಾಜ್ಯದಲ್ಲಿ. ನರೋರಾ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅಂತಂದಾಗ ಅಣು ವಿದ್ಯುತ್ ಸ್ಥಾವರ ಯಾವ್ದಪ್ಪ ಅಂತಂದಾಗ ಉತ್ತರ ಪ್ರದೇಶ ರಾಜ್ಯದಲ್ಲಿ ಕಂಡು ಬರುತ್ತೆ. ಯಾವುದು? ನರೋರಾ. ಉತ್ತರ ಪ್ರದೇಶ ರಾಜ್ಯದಲ್ಲಿ. ಯಾವುದು? ನರೋರಾ ಅಂತೇಳಿ ತಮಗೆ ಗೊತ್ತಿರ್ಬೇಕು. ನರೋರಾ ಕಂಡು ಬರೋದು ಎಲ್ಲಿಪ್ಪ ಅಂತಂದಾಗ ಉತ್ತರ ಪ್ರದೇಶದಲ್ಲಿ. ಅದೇ ರೀತಿ ಕುಡುಕುಳಂ ಅಂತ ಬರ್ತೈತಿ. ಇಂಪಾರ್ಟೆಂಟ್, ಇದು ಸಹ ಗೊತ್ತಿರಲಿ. ಕುಡುಕುಳಂ ಇಂಪಾರ್ಟೆಂಟ್, ಇತ್ತೀಚೆಗೆ ಇಶ್ಯೂನಲ್ಲಿ ಐತಿ, ಕೇಳ್ಬಹುದು, ಗೊತ್ತಿರ್ಬೇಕು ತಮಗೆ. ಏನಪ್ಪಾ ಅಂತಂದಾಗ
ಕುಡುಕ್ಲಂ ಎಲ್ಲಿ ಕಂಡು ಬರ್ತದ ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರ್ತದ. ಹಾಗಾದ್ರೆ ಕರ್ನಾಟಕದಲ್ಲಿ ಕಂಡು ಬರ್ಲೇನ್ರಿ ಅಂತ ಕೇಳ್ತಾ ಹೋದಾಗ ಕಂಡು ಬರ್ತದ ಒಂದು ಯಾವ್ದಪ್ಪ ಅಂತಂದಾಗ ಕೈಗಾ ಅಣು ವಿದ್ಯುತ್ ಸ್ಥಾವರ ಅಂತೇಳಿ. ಕೈಗಾ ಅಣು ವಿದ್ಯುತ್ ಸ್ಥಾವರ. ಕೈಗಾ ಅಣು ವಿದ್ಯುತ್ ಸ್ಥಾವರ ಕಾಳಿ ನದಿಯ ಎಡದಂಡೆಯ ಮೇಲೆ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕಾಳಿ ನದಿಯ ಎಡದಂಡೆಯಲ್ಲಿ ಕಂಡು ಬರುವ ಅಣು ವಿದ್ಯುತ್ ಸ್ಥಾವರ ಯಾವುದು ಕೇಳ್ತಾ ಹೋದಾಗ ಗೊತ್ತಿರ್ಬೇಕು ತಮಗೆ ಕೈಗಾ ಅಣು ವಿದ್ಯುತ್ ಸ್ಥಾವರ. ಈ ನ್ಯೂಕ್ಲಿಯರ್ ವಿದ್ಯುತ್ ಸ್ಥಾವರಗಳಲ್ಲಿ ಯಾವ ಕ್ರಿಯೆ ನಡೀತಾ ಅಂತ ಗೊತ್ತಿರ್ಬೇಕು ತಮಗೆ ಬೈಜಿಕ ವಿದಳನ ಕ್ರಿಯೆ. ಬೈಜಿಕ ವಿದಳನ ಏನಪ್ಪಾ ಅಂತಂದ್ರೆ ಕ್ರಿಯೆ ಅಂತೇಳಿ ತಮಗೆ ಗೊತ್ತಿರ್ಲಿ, ಇಂಪಾರ್ಟೆಂಟಾ. ನೆಕ್ಸ್ಟ್ ನೋಡಿ, ಡೋಕ್ಲಾಂ ಪ್ರಸ್ಥಭೂಮಿಯು ಇದರ ಭಾಗವಾಗಿದೆ. ಡೋಕ್ಲಾಂ ಪ್ರಸ್ಥಭೂಮಿಯು ಇದರ ಭಾಗವಾಗಿದೆ. ನೋಡಿ ಇವುಗಳೆಲ್ಲ ಏನಪ್ಪಾ ಅಂತಂದಾಗ ಬುಕ್ಗಳಲ್ಲಿ ಇನ್ಫಾರ್ಮೇಶನ್ ಸಿಗೋದು ಸ್ವಲ್ಪ ಕಡಿಮೆನೆ. ಅಂತ ಬುಕ್ ಸಿಕ್ಕರೆ ಗುಡ್ ಬುಕ್ ಅಂತೇಳಿ ಹೇಳ್ಬೋದು. ನೋಡಿ, ಡೋಕ್ಲಾಂ ಪ್ರಸ್ಥಭೂಮಿಯು ಇದರ ಭಾಗವಾಗಿದೆ. ಆಪ್ಷನ್ ಎ ಸಿಕ್ಕಿಂ, ಆಪ್ಷನ್ ಬಿ ನೇಪಾಳ, ಆಪ್ಷನ್ ಸಿ ಟಿಬೇಟ್, ಆಪ್ಷನ್ ಡಿ ಭೂತಾನ್ ಅಂತೇಳಿ ನೋಡ್ತಾ ಹೋಗ್ತೀವಿ. ಇಲ್ಲಿ ಆನ್ಸರ್ ಗೊತ್ತಿರ್ಬೇಕು ತಮಗೆ ಭೂತಾನ್ ಅಂತೇಳಿ. ತಮಗೆ ಗೊತ್ತಿರ್ಲಿ, ಇಂಪಾರ್ಟೆಂಟಾ. ಡೋಕ್ಲಾಂ ಪ್ರಸ್ಥಭೂಮಿ ಎಲ್ಲಿ ಕಂಡು ಬರ್ತದ ಅಂದಾಗ ಭೂತಾನ್ ದೇಶದಲ್ಲಿ ಕಂಡು ಬರ್ತದ. ನೆಕ್ಸ್ಟ್, ಜಗತ್ತಿನ ಅತ್ಯಂತ ಎತ್ತರವಾದ ಪ್ರಸ್ಥಭೂಮಿ ಯಾವುದು ಅಂತ ಕೇಳ್ತಾ ಹೋದಾಗ ಟಿಬೇಟ್ ಪ್ರಸ್ಥಭೂಮಿ. ಟಿಬೇಟ್ ಪ್ರಸ್ಥಭೂಮಿ. ಭಾರತದ ಅತ್ಯಂತ ಎತ್ತರವಾದ ಪ್ರಸ್ಥಭೂಮಿ ಯಾವ್ದು ಅಂತ ಕೇಳಿದಾಗ ಲಡಾಖ್ ಅಂತೇಳಿ ತಮಗೆ ಗೊತ್ತಿರ್ಬೇಕು. ಲಡಾಖ್ ಇಂಪಾರ್ಟೆಂಟಾ. ನೋಡಿ, ಜಗತ್ತಿನ ಅತ್ಯಂತ ಎತ್ತರವಾದ ಪ್ರಸ್ಥಭೂಮಿ ಅಥವಾ ಜಗತ್ತಿನ ಮೇಲ್ಚಾವಣಿ ಯಾವ್ದು ಅಂತ ಕೇಳ್ತಾ ಹೋದಾಗ ಟಿಬೇಟ್ ಪ್ರಸ್ಥಭೂಮಿ. ಭಾರತದ ಅತ್ಯಂತ ಎತ್ತರವಾದ ಪ್ರಸ್ಥಭೂಮಿ ಯಾವ್ದು ಅಂದಾಗ ಲಡಾಖ್ ಪ್ರಸ್ಥಭೂಮಿ. ಡೋಕ್ಲಾಂ ಪ್ರಸ್ಥಭೂಮಿ ಎಲ್ಲಿ ಕಂಡು ಬರ್ತದೆ ಕೇಳಿದಾಗ ಭೂತಾನ್ ದೇಶದಲ್ಲಿ ಕಂಡು ಬರುತ್ತದೆ. ಭಾರತದ ಅತ್ಯಂತ ಹಳೆಯದಾದ ಪ್ರಸ್ಥಭೂಮಿ ಯಾವುದು ಅಂತ ಕೇಳಿದಾಗ ದಕ್ಕನ್ ಪ್ರಸ್ಥಭೂಮಿ. ಇಂಪಾರ್ಟೆಂಟ್, ತಮಗೆ ಗೊತ್ತಿರಬೇಕು. ದಕ್ಕನ್ ಪ್ರಸ್ಥಭೂಮಿ ಯಾವ ಶಿಲೆಯಿಂದ ಮಾಡಲ್ಪಟ್ಟಿದೆ ದಕ್ಕನ್ ಪ್ರಸ್ಥಭೂಮಿ ಅಂತ ಕೇಳ್ತಾ ಹೋದಾಗ ಅಗ್ನಿಶಿಲೆಯಿಂದ ಮಾಡಲ್ಪಟ್ಟಿದೆ. ಇಂಪಾರ್ಟೆಂಟ್, ತಮಗೆ ಗೊತ್ತಿರಬೇಕು. ದಕ್ಕನ್ ಪ್ರಸ್ಥಭೂಮಿ ಅತ್ಯಂತ ಹಳೆಯದಾದ ಪ್ರಸ್ಥಭೂಮಿ ಭಾರತದ್ದು. ಇಂಪಾರ್ಟೆಂಟ್. ನೆಕ್ಸ್ಟ್, ನೇಪಾಳ ದೇಶ ಇತ್ತೀಚೆಗೆ ಏನಪ್ಪಾ ಅಂತಂದಾಗ ಜನ್ 2 ಅಂತೇಳಿ ಏನಪ್ಪಾ ಅಂತಂದಾಗ ಸ್ಟ್ರೈಕ್ ಮಾಡಿದ್ರು ವಿದ್ಯಾರ್ಥಿಗಳು. ಅಲ್ಲಿಯ ಸರ್ಕಾರವನ್ನ ಕೆಡವಿ ಮಧ್ಯಂತರ ಸರ್ಕಾರವನ್ನ ಜಾರಿಗೆ ತಂದಿದ್ದಾರೆ. ಹೌದಾ. ನೇಪಾಳದ ರಾಜಧಾನಿ ತಮಗೆ ಗೊತ್ತಿರಬೇಕು ಕಠ್ಮಂಡು. ಯಾವುದು? ಕಠ್ಮಂಡು ಅಂತೇಳಿ ತಮಗೆ ಗೊತ್ತಿರಲಿ, ಇಂಪಾರ್ಟೆಂಟ್. ಇದೇನಪ್ಪಾ ಅಂತಂದಾಗ ಎಷ್ಟೋ ಸಾರಿ ಓದಿದ್ರು ನಮ್ಮ ವಿದ್ಯಾರ್ಥಿಗಳು ಸ್ವಲ್ಪ ಎಕ್ಸಾಮ್ ಹಾಲಲ್ಲಿ ಹೋದಾಗ ಕನ್ಫ್ಯೂಸ್ ಮಾಡ್ಕೋತಾರ. ತಮಗೆ ಗೊತ್ತಿರ್ಬೇಕು, ಇಂಪಾರ್ಟೆಂಟ್. ನೇಪಾಳ ದೇಶದ ರಾಜಧಾನಿ ಯಾವ್ದು ಕೇಳಿದಾಗ ಕಠ್ಮಂಡು ಅಂತೇಳಿ ಗೊತ್ತಿರಲಿ. ನೇಪಾಳ ದೇಶದಲ್ಲಿ ಉಗಮವಾಗುವ ಭಾರತದ ನದಿ ಯಾವ್ದು ಕೇಳಿದಾಗ ಕೋಶಿ ನದಿ. ಈ ಕೋಶಿ ನದಿಯನ್ನ ನೇಪಾಳ ದೇಶದಲ್ಲಿ ಏನಂತ ಕರಿತಿರೋದು ಕೇಳಿದಾಗ ಅರುಣಾ ನದಿ ಅಂತ ಕರಿತೀವಿ. ಕೋಶಿ ನದಿ ಯಾವ ರಾಜ್ಯದ ಕಣ್ಣೀರಿನ ನದಿ ಅಂತ ಕೇಳ್ತಾ ಹೋದಾಗ ತಮಗೆ ಗೊತ್ತಿರಬೇಕು, ಇಂಪಾರ್ಟೆಂಟ್. ಬಿಹಾರ್ ರಾಜ್ಯದ ಕಣ್ಣೀರಿನ ನದಿ ಯಾವ್ದು ಕೇಳಿದಾಗ ಕೋಶಿ ಅಂತೇಳಿ ತಮಗೆ ಗೊತ್ತಿರಲಿ, ಇಂಪಾರ್ಟೆಂಟ್. ಹನುಮಾನ್ ಜಲವಿದ್ಯುತ್ ಸ್ಥಾವರ ಎಲ್ಲಿ ಕಂಡು ಬರ್ತದೆ ಕೇಳಿದಾಗ ಭಾರತ ಮತ್ತು ನೇಪಾಳ ದೇಶದ ಮಧ್ಯದಲ್ಲಿ ಕಂಡು ಬರುತ್ತಾ ಯಾವ ನದಿಗೆ ಅಂತ ಕೇಳಿದಾಗ ಕೋಶಿ ನದಿಗೆ ಅಂತೇಳಿ ತಮಗೆ ಗೊತ್ತಿರಲಿ, ಇಂಪಾರ್ಟೆಂಟ್. ಹಾಗಾದ್ರೆ ಭಾರತ ಮತ್ತು ನೇಪಾಳದ ಮಧ್ಯೆ ಗಡಿ ಕಾಯುವ ಯೋಧರು ಯಾರು ಅಂತ ಕೇಳಿದಾಗ SSB ಸಶಸ್ತ್ರ ಸೀಮಾ ಬಲ ಅಂತೇಳಿ ತಮಗೆ ಗೊತ್ತಿರಬೇಕು, ಇಂಪಾರ್ಟೆಂಟ್. ಹಾಗಾದ್ರೆ ಸಿಕ್ಕಿಂ ರಾಜ್ಯದ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ. ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬರುವ ನ್ಯಾಷನಲ್ ಪಾರ್ಕ್ ಯಾವ್ದಂದಾಗ ಕಾಂಚನಜುಂಗ. ಸಂಪೂರ್ಣವಾಗಿ ಭಾರತದಲ್ಲಿ ಹರಡಿಕೊಂಡಿರುವ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂದಾಗ ಕಾಂಚನಜುಂಗ ಅಥವಾ ಮಿಶ್ರ ಯುನೆಸ್ಕೋ ತಾಣ ಯಾವುದು ಅಂತ ಕೇಳ್ತಾ ಹೋದಾಗ ಭಾರತದ ಮಿಶ್ರ ಯುನೆಸ್ಕೋ ತಾಣ ಯಾವುದು ಕೇಳ್ತಾ ಹೋದಾಗ ಕಾಂಚನಜುಂಗ ಅಂತೇಳಿ ತಮಗೆ ಗೊತ್ತಿರಬೇಕು. ಸಂಪೂರ್ಣವಾಗಿ ಭಾರತದಲ್ಲಿ ಹರಡಿಕೊಂಡಿರುವ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂದಾಗ ಕಾಂಚನಜುಂಗ. ಇದನ್ನ ಕೆಂಪು ಪಾಂಡಗಳ ರಾಜಧಾನಿ ಅಂತ ಕರಿತಾ ಹೋಗ್ತೀವಿ. ಕೆಂಪು ಪಾಂಡಗಳ ರಾಜಧಾನಿ ಯಾವುದು ಅಂತ ನೋಡ್ತಾ ಹೋದಾಗ ಕಾಂಚನಜುಂಗ ಅಂತೇಳಿ ತಮಗೆ ಗೊತ್ತಿರ್ಬೇಕಾದ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದಾಗ ಟಾಪಿಕ್ ಆಗಿರ್ತೈತಿ, ಇಂಪಾರ್ಟೆಂಟ್. ನೆಕ್ಸ್ಟ್, ಸಿಕ್ಕಿಂ ರಾಜ್ಯದ ಜೀವನದಿ
ಸಿಕ್ಕಿಂ ರಾಜ್ಯದ ಜೀವ ನದಿ ಯಾವುದು ಅಂತ ಕೇಳ್ತಾ ಹೋದಾಗ ತಮಗೆ ಗೊತ್ತಿರಬೇಕು ತೀಸ್ತಾ. ಯಾವುದು? ತೀಸ್ತಾ. ಇಂಪಾರ್ಟೆಂಟ್. ಈ ನದಿ ಏನಪ್ಪ ಅಂತಂದಾಗ ಸಿಕ್ಕಿಂ ರಾಜ್ಯದ ಜೀವ ನದಿ ಭಾರತ ಮತ್ತು ಬಾಂಗ್ಲಾದೇಶದ ಮಧ್ಯೆ ವಿವಾದವನ್ನ ಉಂಟು ಮಾಡಿರುವ ನದಿ ಅಥವಾ ಘರ್ಷಣೆಯನ್ನ ಉಂಟು ಮಾಡಿರುವ ನದಿ ಯಾವುದು ಅಂತ ಕೇಳಿದಾಗ ತೀಸ್ತಾ ನದಿ ಅಂತೇಳಿ ತಮಗೆ ಗೊತ್ತಿರಬೇಕು. ಇಂಪಾರ್ಟೆಂಟ್. ತೀಸ್ತಾ ಯಾವ ನದಿಯ ಉಪನದಿ ಅಂತ ಕೇಳ್ತಾ ಹೋದಾಗ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ್. ಏನಪ್ಪ ಅಂತಂದಾಗ ಬ್ರಹ್ಮಪುತ್ರ ನದಿಯ ಉಪನದಿ ಅಂತೇಳಿ ತಮಗೆ ಗೊತ್ತಿರಲಿ. ನೋಡಿ, ಟಿಬೆಟ್ ಮತ್ತು ನೇಪಾಳದ ಮಧ್ಯೆ ಯಾವ್ದಂದಾಗ ಪ್ರಪಂಚದ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ಶಿಖರ ಕಂಡು ಬರ್ತದ. ಇದು ಸಹ ಬಹಳ ಬಾರಿ ಕ್ವಶನ್ ಆಗಿದೆ ಸ್ನೇಹಿತರೆ. ಟಿಬೆಟ್ ಅಥವಾ ಚೀನಾ ಮತ್ತು ನೇಪಾಳದ ಮಧ್ಯೆ ಕಂಡುಬರುವ ಅತ್ಯಂತ ಎತ್ತರವಾದ ಶಿಖರ ಯಾವುದು ಕೇಳಿದಾಗ ಯಾವುದು? ಮೌಂಟ್ ಎವರೆಸ್ಟ್ ಶಿಖರ ಅಂತೇಳಿ ತಮಗೆ ಗೊತ್ತಿರಲಿ. ಮೌಂಟ್ ಎವರೆಸ್ಟ್ ಶಿಖರ. ನೆಕ್ಸ್ಟ್ ನೋಡಿ, ಕೆಳಗಿನವುಗಳಲ್ಲಿ ಯಾವ ನದಿಯು ಅಮರಕಂಟಕದಲ್ಲಿ ಜನಿಸುತ್ತದೆ ಅಂತೇಳಿ ಕ್ವಶನ್ ಐತಿ. ದಾಮೋದರ, ಮಹಾನದಿ, ನರ್ಮದಾ, ಗೋದಾವರಿ. ಇಂಪಾರ್ಟೆಂಟ್. ಈ ರೀತಿಯಾದ ಕ್ವಶನ್ಗಳನ್ನು ಸಹ ಎಕ್ಸಾಮ್ ಅಲ್ಲಿ ಕೇಳ್ತಾ ಹೋಗ್ತಾನ. ತಮಗೆ ಗೊತ್ತಿರಬೇಕು ಈ ಕೆಳಗಿನವುಗಳಲ್ಲಿ ಯಾವ ನದಿಯು ಅಮರಕಂಟಕದಲ್ಲಿ ಜನಿಸುತ್ತದೆ ಅಂತೇಳಿ ಕ್ವಶನ್ ಐತಿ. ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ್. ನರ್ಮದಾ ನದಿ. ಯಾವುದಪ್ಪ ಅಂತಂದಾಗ ನರ್ಮದಾ ನದಿ. ಭಾರತವನ್ನ ಇಬ್ಬಾಗ ಮಾಡುವ ನದಿ ಯಾವುದಪ್ಪ ಅಂತ ಕೇಳಿದಾಗ ನರ್ಮದಾ ನದಿಗೆ ಸಂಬಂಧಿಸಿದ ಒಂದು ಚಳವಳಿ ಬರ್ತದೆ ಸ್ನೇಹಿತರೆ. ಇಂಪಾರ್ಟೆಂಟ್. ತಮ್ಗೆ ಗೊತ್ತಿರಬೇಕು ನರ್ಮದಾ ಬಚಾವೋ ಆಂದೋಲನ ಅಂತೇಳಿ. 1985ರಲ್ಲಿ ನಡೆದೈತಿ. ಇಂಪಾರ್ಟೆಂಟ್. ನರ್ಮದಾ ಬಚಾವೋ ಆಂದೋಲನ. ಇದರ ಮುಂದಾಟ ವಹಿಸಿಕೊಂಡವರು ಯಾರಂದಾಗ ಮೇಧಾ ಪಾಟ್ಕರ್ ಮತ್ತು ಬಾಬಾ ಆಮ್ಟೆ ಅಂತೇಳಿ ಇದು ನರ್ಮದಾ ನದಿ ಬಚಾವೋ ಆಂದೋಲನವನ್ನ ಕೈಗೊಳ್ತಾರ. ನೆಕ್ಸ್ಟ್, ನರ್ಮದಾ ನದಿ ಪಶ್ಚಿಮಕ್ಕೆ ಹರಿಯುವ ಒಂದು ನದಿ. ಇದು ಅರಬ್ಬಿ ಸಮುದ್ರವನ್ನ ಸೇರ್ತದೆ. ಇಂಪಾರ್ಟೆಂಟ್. ತಮಗೆ ಗೊತ್ತಿರಬೇಕು ನರ್ಮದಾ ನದಿ ಯಾವ ಎರಡು ಪರ್ವತ ಶ್ರೇಣಿಗಳ ಮಧ್ಯೆ ಹರಿತದ ಕೇಳಿದಾಗ ಇಂಪಾರ್ಟೆಂಟ್. ಒಂದು ವಿಂಧ್ಯ, ಇನ್ನೊಂದು ಸಾತ್ಪುರ. ದಕ್ಷಿಣಕ್ಕೆ ಬಂದ್ರೆ ಸಾತ್ಪುರ ಶ್ರೇಣಿ, ಉತ್ತರಕ್ಕೆ ಬಂದ್ರೆ ವಿಂಧ್ಯ ಪರ್ವತ ಶ್ರೇಣಿ. ಸೀಳು ಕಣಿವೆ ಮೂಲಕ ಹರಿಯುವ ನದಿ ಯಾವತ್ತಂದಾಗ ನರ್ಮದಾ ನದಿ. ಈ ನರ್ಮದಾ ನದಿಗೆ ನಿರ್ಮಿಸಿರುವ ಡ್ಯಾಮ್ ಯಾವತ್ತಂದಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು ಡ್ಯಾಮ್ ಅನ್ನ ನಿರ್ಮಿಸಲಾಗಿದೆ ಅವರ ಹೆಸರಿನಲ್ಲಿ. ಇಲ್ಲಿ ಗುಜರಾತ್ನ ಕೇವಾಡಿಯ ಎಂಬ ಗ್ರಾಮದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಥವಾ ಸರ್ದಾರ್ ಸರೋವರ ಅಂತ ಕರಿತೀವಿ. ಸರ್ದಾರ್ ಸರೋವರ. ಇಂಪಾರ್ಟೆಂಟ್. ಗೊತ್ತಿರಬೇಕು ಯಾವ ನದಿಗೆ ಅಂತ ಕೇಳಿದಾಗ ನರ್ಮದಾ ನದಿಗೆ. ಈ ನರ್ಮದಾ ನದಿಗೆ ಇನ್ನೂ 2 ಡ್ಯಾಮ್ಗಳು ಬರ್ತಾವ. ಇನ್ನೊಂದು ಏನಪ್ಪಾ ಅಂತಂದಾಗ ಇಂದಿರಾ ಸಾಗರ ಜಲಾಶಯ ಅಂತೇಳಿ ತಮಗೆ ಗೊತ್ತಿರಬೇಕು. ಇಂಪಾರ್ಟೆಂಟ್. ಇದು ಮಧ್ಯಪ್ರದೇಶದಲ್ಲಿ ಕಂಡುಬರ್ತದ. ಈ ಸರ್ದಾರ್ ಸರೋವರ ಏನಪ್ಪಾ ಅಂತಂದಾಗ ಯಾವ ರಾಜ್ಯದಲ್ಲಿ ಕಂಡುಬರ್ತದ ಕೇಳಿದಾಗ ಗುಜರಾತ್ ರಾಜ್ಯದಲ್ಲಿ. ಯಾವ ರಾಜ್ಯದಲ್ಲಿ? ಗುಜರಾತ್ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತೇಳಿ ಗೊತ್ತಿರಲಿ. ನೆಕ್ಸ್ಟ್, ಗೋದಾವರಿ ನದಿ ಬಗ್ಗೆ ನೋಡ್ತಾ ಹೋದಾಗ ದಕ್ಷಿಣ ಭಾರತದ ಅತ್ಯಂತ ಉದ್ದವಾದ ನದಿ, ಪೂರ್ವಕ್ಕೆ ಹರಿಯುವ ನದಿ ಯಾವ್ದಂದಾಗ ಗೋದಾವರಿ ನದಿ. ದಕ್ಷಿಣ ಭಾರತದ ರುದ್ರಗಂಗಾ ಅಂತ ಕರಿತೀವಿ. ದಕ್ಷಿಣ ಭಾರತದ ರುದ್ರಗಂಗಾ ಅಂತ ಯಾವ್ದನ್ನ ಕರಿತೀವಿ ಅಂದಾಗ ಗೋದಾವರಿ ನದಿಯನ್ನ ಕರಿತೀವಿ. ಪ್ರತಿಷ್ಠಾನ ಅಂತ ಬರ್ತೈತಿ. ಪೈಠಾನ ಅಥವಾ ಪ್ರತಿಷ್ಠಾನ. ಇದು ಯಾವ ನದಿಯ ತೀರದಲ್ಲಿ ಕಂಡುಬರ್ತದೆ ಕೇಳಿದಾಗ ಗೋದಾವರಿ ನದಿಯ ತೀರದಲ್ಲಿ ಕಂಡುಬರುತ್ತಾ ಮಹಾರಾಷ್ಟ್ರ ರಾಜ್ಯದಲ್ಲಿ. ಇದು ಯಾರ ರಾಜಧಾನಿಯಾಗಿತ್ತು ಅಂತ ಕೇಳಿದಾಗ ಶಾತವಾಹನರ ರಾಜಧಾನಿಯಾಗಿತ್ತು ಅಂತೇಳಿ ತಮಗೆ ಗೊತ್ತಿರಬೇಕಾದ ವಿಷಯ ಆಗಿರ್ಬೇಕು ಸ್ನೇಹಿತರೆ. ಇಂಪಾರ್ಟೆಂಟ್. ನೆಕ್ಸ್ಟ್, ನಾಸಿಕ್ ಅಂತ ಬರ್ತೈತಿ. ನಾಸಿಕ್ದಲ್ಲಿ ಏನಪ್ಪಾ ಅಂತಂದಾಗ ಕುಂಭಮೇಳ ನಡೀತೈತಿ. ಮಹಾರಾಷ್ಟ್ರದ ನಾಸಿಕದಲ್ಲಿ. ಈ ನಾಸಿಕ್ ಯಾವ ನದಿಯ ತೀರದಲ್ಲಿ ಕಂಡು ಬರ್ತದೆ ಕೇಳಿದಾಗ ಗೋದಾವರಿ ನದಿಯ ತೀರದಲ್ಲಿ ಕಂಡು ಬರುತ್ತೆ ಅಂತೇಳಿ ತಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಇದರ ಉಪನದಿಗಳೊಂದು 2-3 ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್. ತಮಗೆ ಗೊತ್ತಿರಬೇಕು ಶಬರಿ ಅಂತ ಬರ್ತದ. ಇಂದ್ರಾವತಿ ಅಂತ ಬರ್ತೈತಿ. ಇಂಪಾರ್ಟೆಂಟ್. ಇಂದ್ರಾವತಿ ನದಿಗೆ ಒಂದು ಜಲಪಾತ ಬರ್ತದೆ ಸ್ನೇಹಿತರೆ. ಭಾರತದ ನಯಾಗರ ಜಲಪಾತ ಅಂತ ಕರಿತೀವಿ. ಭಾರತದ ನಯಾಗರ ಜಲಪಾತ ಯಾವ ನದಿಗೆ ತಂದಾಗ ಇಂದ್ರಾವತಿ ನದಿಗೆ. ಛತ್ತೀಸ್ಗಢ ರಾಜ್ಯದ ಚಿತ್ರಕೂಟ ಜಲಪಾತ ಇಂದ್ರಾವತಿ ನದಿ.
ಇಂದ್ರಾವತಿ ನದಿ ಯಾವ ನದಿಯ ಉಪನದಿ ಕೇಳಿದಾಗ ಗೋದಾವರಿ ನದಿಯ ಉಪನದಿ. ಶಬರಿ ಯಾವ ನದಿಯ ಉಪನದಿ ಅಂತ ಕೇಳಿದಾಗ ಗೋದಾವರಿ ನದಿಯ ಉಪನದಿ ಅಂತೇಳಿ ತಮಗೆ ಏನಪ್ಪ ಅಂದಾಗ ಗೊತ್ತಿರಬೇಕು. ಮಹಾನದಿ ಏನಪ್ಪ ಅಂದಾಗ ಒಡಿಶಾ ರಾಜ್ಯದ ಕಣ್ಣೀರಿನ ನದಿ. ಒಡಿಶಾ ರಾಜ್ಯದ ಕಣ್ಣೀರಿನ ನದಿ ಯಾವ್ದಂದಾಗ ಮಹಾನದಿ ಅಂತೇಳಿ ತಮಗೆ ಗೊತ್ತಿರಬೇಕು, ಇಂಪಾರ್ಟೆಂಟ್. ಈ ಮಹಾನದಿ ಎಲ್ಲಿ ಉಗಮ ಅಂತ ಕೇಳ್ತಾ ಹೋದಾಗ ತಮಗೆ ಗೊತ್ತಿರಲಿ, ಛೋಟಾ ನಾಗ್ಪುರ್ ಪ್ರಸ್ಥ ಭೂಮಿಯಲ್ಲಿ ಉಗಮವಂತದ್ದು ಯಾವುದು ಮಹಾನದಿ. ಇದೇನಪ್ಪ ಅಂತಂದಾಗ ಯಾವ ರಾಜ್ಯದ ಕಣ್ಣೀರ್ ನದಿ ಅಂತಂದಾಗ ಒರಿಸ್ಸಾ ರಾಜ್ಯದ ಕಣ್ಣೀರ್ ನದಿ. ಈ ಒರಿಸ್ಸಾ ರಾಜ್ಯದಲ್ಲಿ ಈ ನದಿಗೆ ಯಾವುದು ಮಹಾನದಿಗೆ ಒಂದು ಡ್ಯಾಮನ್ನ ನಿರ್ಮಿಸಲಾಗಿದೆ, ಹಿರಾಕುಡ್ ಅಣೆಕಟ್ಟು. ಭಾರತದ ಅತ್ಯಂತ ಉದ್ದವಾದ ಅಣೆಕಟ್ಟು ಯಾವ್ದು ಅಂತಂದಾಗ ಹಿರಾಕುಡ್ ಅಣೆಕಟ್ಟು. ಯಾವ ನದಿಗೆ ಅಂತಂದಾಗ ಮಹಾನದಿಗೆ. ನೆಕ್ಸ್ಟ್ ದಾಮೋದರ್ ಬರ್ತಾ, ಇದು ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ. ದಾಮೋದರ ಯಾವ ರಾಜ್ಯದ ಕಣ್ಣೀರಿನ ನದಿ ಅಂತ ಕೇಳ್ತಾ ಹೋಗ್ತಾನ ಕ್ವಶನ್, ಇಂಪಾರ್ಟೆಂಟ್, ತಮ್ಗೆ ಗೊತ್ತಿರ್ಬೇಕು. ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಇದಂತೂ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ನೆನ್ಪಿಟ್ಕೊಂಡ್ಬಿಡ್ರಿ. ಏನಪ್ಪ ಅಂತಂದಾಗ ರೈಲ್ವೆ ವಲಯಗಳನ್ನ ತಾವು ಏನಪ್ಪ ಅಂತಂದಾಗ ನೆನ್ಪಿಟ್ಕೋರಿ, ಇಂಪಾರ್ಟೆಂಟ. ಅದು ಏನಪ್ಪ ಅಂತಂದಾಗ ರೈಲ್ವೆ ವಲಯಗಳ ಮೇಲೆ ಕ್ವಶನ್ಗಳನ್ನ ಕೇಳ್ತಾ ಹೋಗ್ತಾನ ನೋಡಿ. ನೈಋತ್ಯ ರೈಲ್ವೆ ವಲಯ ಕೇಂದ್ರ ಸ್ಥಾನವಾಗಿದೆ. ಯಾವುದು ನೈಋತ್ಯ ರೈಲ್ವೆ ವಲಯದ ಕೇಂದ್ರ ಸ್ಥಾನವಾಗಿದೆ ಅಂತೇಳಿ ಕ್ವಶನ್ ಐತಿ. ಆಪ್ಷನ್ ಎ ಹುಬ್ಬಳ್ಳಿ, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಬೆಳಗಾವಿ, ಇನ್ನೊಂದು ಏನಪ್ಪ ಅಂತ ಆಪ್ಷನ್ ಡಿ ಬೀದರ್ ಅಂತೇಳಿ ಕೊಟ್ಟಣ. ತಮಗೆ ಏನ್ ಅನಿಸ್ತಂದಾಗ ನಮ್ಮ ನಮ್ಮ ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರಿನಲ್ಲೇ ಇರಬಹುದು ಇದು ನೈಋತ್ಯ ರೈಲ್ವೆ ವಲಯ ಅಂತೇಳಿ. ಅಂದ್ರೆ ಹೊಸದಾಗಿ ಓದ್ಲಕ್ಕೆ ಬಂದಂತ ವಿದ್ಯಾರ್ಥಿಗಳಿಗೆ ಇದು ಕನ್ಫ್ಯೂಸ್ ಆಗೋದು ಸಹಜ. ಹಾಗಾಗಿ ತಮಗೆ ಗೊತ್ತಿರ್ಬೇಕು, ಇದು ನೈಋತ್ಯ ರೈಲ್ವೆ ವಲಯ ಎಲ್ಲಿ ಕಂಡು ಬರ್ತದೆ ಕೇಳಿದಾಗ ಹುಬ್ಬಳ್ಳಿಯಲ್ಲಿ ಅಂತೇಳಿ ತಮಗೆ ಗೊತ್ತಿರಲಿ. ಇತ್ತೀಚೆಗೆ ಇದಕ್ಕೆ ಮರುನಾಮಕರಣ ಮಾಡಲಾಗಿದೆ ನೈಋತ್ಯ ರೈಲ್ವೆ ವಲಯಕ್ಕೆ. ಏನಪ್ಪ ಅಂತಂದ್ರೆ ಸಿದ್ದಾರೂಢ ಸ್ವಾಮೀಜಿ ರೈಲು ನಿಲ್ದಾಣ ಅಂತೇಳಿ ಹೆಸರನ್ನು ಇಡಲಾಗಿದೆ. ನೆಕ್ಸ್ಟ್ ಇದಕ್ಕೆ ಏನಪ್ಪ ಅಂತಂದ್ರೆ ಜಗತ್ತಿನ ಅತ್ಯಂತ ಉದ್ದವಾದ ಪ್ಲಾಟ್ಫಾರ್ಮ್ ಅನ್ನು ಹೊಂದಿದ ರೈಲು ನಿಲ್ದಾಣ ಯಾವುದು ಅಂತೇಳಿ ಕ್ವಶನ್ ಕೇಳ್ತಾನ. ತಮಗೆ ಗೊತ್ತಿರಲಿ, ಹುಬ್ಬಳ್ಳಿ ರೈಲು ನಿಲ್ದಾಣ. ಅದರ ಇನ್ನೊಂದು ಹೆಸರು ಅಂತ ಕೇಳಿದಾಗ ಸಿದ್ದಾರೂಢ ಸ್ವಾಮೀಜಿ ರೈಲು ನಿಲ್ದಾಣ ಅಂತೇಳಿ ತಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಬೆಂಗಳೂರು ರೈಲು ನಿಲ್ದಾಣದ ಹೆಸರು ಏನಂತಂದಾಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣ ಅಂತೇಳಿ ಕರೆಯಲಾಗುತ್ತ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣ ಇಂಪಾರ್ಟೆಂಟ್, ತಮಗೆ ಗೊತ್ತಿರಲಿ. ಇದಕ್ಕೆ ಇನ್ನೊಂದು ಹೆಸರನ್ನ ಇಡಲಾಗಿದೆ, ಅದು ಬೆಂಗಳೂರು ರೈಲು ನಿಲ್ದಾಣಕ್ಕೆ. ನೆಕ್ಸ್ಟ್ ನೋಡಿ, ರೂಪಾಂತರ ಶಿಲೆಗಳು ಇವುಗಳಿಂದ ಉಗಮವಾಗುತ್ತವೆ. ರೂಪಾಂತರ ಶಿಲೆಗಳು ಇವುಗಳಿಂದ ಉಗಮವಾಗುತ್ತವೆ ಅಂತೇಳಿ ನೋಡಿ. ಇನ್ನೊಂದು ನೋಡ್ತಾ ಹೋಗೋಣ. ಇದರಲ್ಲಿ ಬೆಳಗಾವಿ ವಿಶೇಷತೆ ಏನಂತಂದಾಗ ಇತ್ತೀಚೆಗೆ 100 ವರ್ಷವನ್ನ ಪೂರೈಸಿತು. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ 1924ರಲ್ಲಿ ನಡೆದೈತಿ. ಇದರ ಅಧ್ಯಕ್ಷತೆ ವಹಿಸಿದವರು ಯಾರಂತಂದಾಗ ಮಹಾತ್ಮ ಗಾಂಧೀಜಿಯವರು ಅಂತೇಳಿ ತಮಗೆ ಗೊತ್ತಿರಬೇಕು, ಇಂಪಾರ್ಟೆಂಟ್. ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ ಏಕೈಕ ಅಧಿವೇಶನ ಯಾವುದಂದಾಗ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಎಷ್ಟರಲ್ಲಿ ನಡೀತಂದಾಗ 1924ರಲ್ಲಿ. ಇತ್ತೀಚೆಗೆ 100 ವರ್ಷವನ್ನ ಪೂರೈಸಿದೆ ಅಂತೇಳಿ ತಮಗೆ ಗೊತ್ತಿರಲಿ, ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಇಲ್ಲಿ ಕ್ವಶನ್ ಏನಾಗೈತಿ, ರೂಪಾಂತರ ಶಿಲೆಗಳು ಇವುಗಳಿಂದ ಉಗಮವಾಗುತ್ತವೆ ಅಂತೇಳಿ. ಅಗ್ನಿಶಿಲೆ, ಸಂಚಿತ ಮಾತ್ರ, ಸಿ ಅಗ್ನಿಜನ್ಯ ಮತ್ತು ಸಂಚಿತ ಎರಡು ಮೇಲಿನ ಯಾವುದು ಅಲ್ಲ ಅಂತೇಳಿ ತಮಗೆ ಗೊತ್ತಿರಬೇಕು. ಅಗ್ನಿಶಿಲೆ ಮತ್ತು ಸಂಚಿತ ಎರಡೂ ಶಿಲೆಗಳಿಂದ ರೂಪಾಂತರ ಶಿಲೆ ಹುಟ್ಟಿಕೊಳ್ಳುತ್ತದೆ ಅಂತೇಳಿ ತಮಗೆ ಗೊತ್ತಿರಲಿ, ಇಂಪಾರ್ಟೆಂಟ್. ನೆಕ್ಸ್ಟ್ ಗ್ರಾಫೈಟ್ ನೋಡಿ. ಗ್ರಾಫೈಟ್ ಏನಾಗುತ್ತೆ ಅಂದಾಗ ವಜ್ರವಾಗಿ ಕನ್ವರ್ಟ್ ಆಗುತ್ತಾ. ಗ್ರಾಫೈಟ್ ಏನಪ್ಪ ಅಂತಂದಾಗ ಕಲ್ಲಿದ್ದಲಿನ ರೂಪಾಂತರ ಯಾವ್ದಂದಾಗ ಗ್ರಾಫೈಟ್ನ ರೂಪಾಂತರ ಯಾವ್ದಂದಾಗ ವಜ್ರ. ಗ್ರಾಫೈಟ್ನ ರೂಪಾಂತರ ಯಾವ್ದಂತ ಕೇಳಿದಾಗ ವಜ್ರ ಅಂತೇಳಿ ತಮಗೆ ಗೊತ್ತಿರಲಿ, ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಇಂಪಾರ್ಟೆಂಟ್. ಜಲಪಾತಗಳ ಮೇಲೆ ಕ್ವಶನ್ಗಳನ್ನ ಕೇಳ್ತಾ ಬರ್ತಾನ. ಈ ಜಲಪಾತಗಳ ಮೇಲೆ ಯಾಕೆ ಕ್ವಶನ್ ಕೇಳ್ತಾ ಬರ್ತಾನ ಅಂತ ನಮಗೆ ಗೊತ್ತಿರಬೇಕು. ಯಾಕಂತಂದಾಗ
ಇದೊಂದು ಪ್ರವಾಸಿ ತಾಣಗಳಾಗಿರ್ತಾವ. ಇದೇನಪ್ಪ ಅಂತಂದ್ರೆ ಇದರಿಂದ ರಾಜ್ಯಗಳಿಗೆ ಏನಪ್ಪ ಅಂತಂದಾಗ ಇನ್ಕಮ್ ಬರ್ತೈತಿ ಅಂತಂದಾಗ ಇನ್ಕಮ್ ಬರ್ತದೆ ತಮಗೆ ಗೊತ್ತಿರಬೇಕು. ಹಾಗಾಗಿ ಇವುಗಳ ಮೇಲೆ ಕ್ವಶನ್ಗಳನ್ನ ಕೇಳ್ತಾ ಹೋಗ್ತಾನ. ಮಾಗೋಡ್ ಜಲಪಾತ, ಲಾಲಗುಳಿ ಜಲಪಾತ, ಹುಂಚಳ್ಳಿ ಜಲಪಾತ, ಬಾಂಡಾಜ ಜಲಪಾತ ಅಥವಾ ಬಂದಾಜ ಅಂತ ಕೊಟ್ಟಲ್ಲಿ ಬಂಡಾಜ ಜಲಪಾತ ಅಂತ ಅದು ಇಂಪಾರ್ಟೆಂಟ್. ತಮ್ಗೆ ಗೊತ್ತಿರಬೇಕು ಮಾಗೋಡ್ ಜಲಪಾತ ಯಾವ ನದಿ ಅಂತ ಕೇಳ್ತಾ ಹೋದಾಗ ಬೆಡ್ತಿ ನದಿಗೆ. ಲಾಲಗುಳಿ ಜಲಪಾತ ಮತ್ತು ಇನ್ನೊಂದು ಬರ್ತದೆ ಸಾತೋಡಿ ಜಲಪಾತ ಮತ್ತು ಲಾಲಗುಳಿ ಜಲಪಾತ ಯಾವ ನದಿ ಅಂತ ಕೇಳಿದಾಗ ಕಾಳಿ ನದಿಗೆ. ಹುಂಚಳ್ಳಿ ಜಲಪಾತ ಅಥವಾ ಕೆಪ್ಪಜೋಗ ಜಲಪಾತ ನೋಡಿ, ಹುಂಚಳ್ಳಿ ಜಲಪಾತ ಅಥವಾ ಕೆಪ್ಪಜೋಗ ಜಲಪಾತ ಅಥವಾ ಲೂಸಿಂಗ್ಟನ್ ಜಲಪಾತ ಅಂತ ಕರಿತೀವಿ. ಅದನ್ನ ಹುಂಚಳ್ಳಿ ಜಲಪಾತವನ್ನ ಅಘನಾಶಿನಿ ನದಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಇದು ಕಾಳಿ ನದಿಗೆ ಲಾಲಗುಳ್ಳಿ ಮತ್ತು ಸಾತೋಡಿ ಜಲಪಾತ ಕಾಳಿ ನದಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಬಂಡಾಜ ಜಲಪಾತ ನೇತ್ರಾವತಿ ನದಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಯಾವ ಜಿಲ್ಲೆಯನ್ನ ಜಲಪಾತಗಳ ಜಿಲ್ಲೆ ಅಂತ ಕರಿತೀವಪ್ಪ ಅಂತ ಕೇಳಿದಾಗ ಉತ್ತರ ಕನ್ನಡ ಜಿಲ್ಲೆಯನ್ನ ಜಲಪಾತಗಳ ಜಿಲ್ಲೆ ಅಂತ ಕರಿತೀವಿ. ಜಲಪಾತಗಳ ಜಿಲ್ಲೆ ಅಂತೇಳಿ ಕರಿತೀವಿ. ಇಂಪಾರ್ಟೆಂಟ್ ನೋಡಿ. ಹುಂಚಳ್ಳಿ ಜಲಪಾತದ ಇನ್ನೊಂದು ಹೆಸರುಗಳನ್ನು ತಮಗೆ ಗೊತ್ತಿರಬೇಕು. ಇಂಪಾರ್ಟೆಂಟ್. ಸ್ಥಳೀಯವಾಗಿ ಕೆಪ್ಪಜೋಗ ಜಲಪಾತ ಅಂತ ಕರಿತೀವಿ. ಭಾರತದ ಲೂಸಿಂಗ್ಟನ್ ಜಲಪಾತ ಯಾವ್ದಂದಾಗ ಅಘನಾಶಿನಿ ನದಿಗೆ ಹುಂಚಳ್ಳಿ ಜಲಪಾತ ನಿರ್ಮಿತವಾಗಿದೆ ಅಂತೇಳಿ ತಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ. ಬಿಕಾರ್ ಕನ್ನಿಕಾ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತೇಳಿ. ಆಪ್ಷನ್ ಎ ಒರಿಸ್ಸಾ, ಆಪ್ಷನ್ ಬಿ ವೆಸ್ಟ್ ಬೆಂಗಾಲ್, ಆಪ್ಷನ್ ಸಿ ತೆಲಂಗಾಣ, ಆಪ್ಷನ್ ಡಿ ಮಧ್ಯಪ್ರದೇಶ ಅಂತ ಕೊಟ್ಟಣ. ತಮಗೆ ಗೊತ್ತಿರಬೇಕು. ಇಂಪಾರ್ಟೆಂಟ್. ಬಿಕಾರ್ ಕನ್ನಿಕಾ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರುತ್ತೆ ಹೇಳಿದಾಗ ಗೊತ್ತಿರಲಿ, ಒರಿಸ್ಸಾ ರಾಜ್ಯದಲ್ಲಿ ಕಂಡು ಬರುತ್ತೆ. ಅದು ಬಿಕಾರ್ ಕನ್ನಿಕಾ ರಾಷ್ಟ್ರೀಯ ಉದ್ಯಾನವನ. ವೆಸ್ಟ್ ಬೆಂಗಾಲ್ನಲ್ಲಿ ಕಂಡುಬರುವ ರಾಷ್ಟ್ರೀಯ ಉದ್ಯಾನವನ ಯಾವುದಂದಾಗ ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ. ಮಧ್ಯಪ್ರದೇಶದಲ್ಲಿ ಕಂಡುಬರುವ ರಾಷ್ಟ್ರೀಯ ಉದ್ಯಾನವನ ಯಾವುದಂದಾಗ ಪೆಂಚ್ ರಾಷ್ಟ್ರೀಯ ಉದ್ಯಾನವನ, ಕುನ್ನೋ ರಾಷ್ಟ್ರೀಯ ಉದ್ಯಾನವನ, ಬಾಂಧವಗಢ ರಾಷ್ಟ್ರೀಯ ಉದ್ಯಾನವನ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಾವ ಅಂತೇಳಿ ತಮಗೆ ಗೊತ್ತಿರಬೇಕು. ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕ್ಲಾಸ್ ಏನಪ್ಪ ಅಂತಂದಾಗ ಮುಕ್ತಾಯಗೊಳಿಸೋಣ.